ಏನೇನ್ ಬೇಡಿಕೆಗಳು ಇಡಬಹುದು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆ ಫಿಕ್ಸ್. ಗಡಿಯಲ್ಲಿ ತಂಟೆಗೆ ಬಂದ್ರೆ ಅದಕ್ಕೆ ತಕ್ಕನಾದಂತ ಉತ್ತರವನ್ನ ಕೊಡ್ತೀವಿ ನಾವು. ಸಂಭಾವ್ಯ ಬೇಡಿಕೆಗಳು, ಅದರಲ್ಲಿ ಬಹಳ ಪ್ರಮುಖವಾಗಿ ಟಾಪ್ ಲಿಸ್ಟ್ ನಲ್ಲಿರೋದು ಉಗ್ರ ಕೃತ್ಯಗಳು ನಿಲ್ಲಬೇಕು, ಟೆರರ್ ಆಕ್ಟಿವಿಟೀಸ್ಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು, ಹಾಗೆ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರರನ್ನು ನಮಗೆ ಹಸ್ತಾಂತರ ಮಾಡಬೇಕು ಅಂತ ಮಾಸ್ಟರ್ ಮೈಂಡ್ಗಳಿದ್ದಾರೆ. ಉಗ್ರ ನೆಲೆಗಳನ್ನ ಧ್ವಂಸ ಮಾಡಬೇಕಾದ್ರೆ ಅಂತ ಮಾಸ್ಟರ್ ಮೈಂಡ್ಗಳ ತಲೆ ಉರುಳಿದೆ. ಉಗ್ರರನ್ನ ಬೆಂಬಲಿಸೋದನ್ನ ಪಾಕಿಸ್ತಾನ ಬಿಡಬೇಕು, ಅಲ್ಲಿವರೆಗೂ ನೀರು ಬಿಡಲ್ಲ. ಸಿಂಧೂ ನೀರು ಸ್ಥಗಿತದ ಬಗ್ಗೆ ಭಾರತದ ದೃಢ ನಿಲುವಿದು. ಡಿಜಿಎಂಒ ಸಭೆಯಲ್ಲಿ ಇಂಡಸ್ ಟ್ರೀಟಿ ಬಗ್ಗೆ ಪ್ರಸ್ತಾಪವಾಗುವಂತ ಸಾಧ್ಯತೆಗಳು ಯಾವ ರೀತಿಯಾಗಿರುತ್ತೆ ಅದನ್ನ ನಾನು ನಮ್ಮ ಜೊತೆಗಿರುವಂತಹ ಎಕ್ಸ್ಪರ್ಟ್ಗಳ ಜೊತೆ ಕೇಳ್ತೀನಿ. ಅದು ಯಾವ ರೀತಿಯಾಗಿರುತ್ತೆ ಹೇಗೆ ಅನ್ನೋದಾಗಿ. ಆ ರೀತಿಯಾದಂತಹ ಒಂದು ಚರ್ಚೆಗಳು ಡಿಜಿಎಂಒ ಮೀಟಿಂಗ್ ನಲ್ಲಿ ಬರುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ. ಇದೀಗ ಕದನ ವಿರಾಮ ಇರೋದ್ರಿಂದ ಡಿಜಿಎಂಒಗಳ ಮೀಟಿಂಗ್ ನಲ್ಲಿ ಯಾವುದರ ಮೇಲೆ ಈ ಕದನ ವಿರಾಮ ಇದೆ, ಇವುಗಳ ಚರ್ಚೆಗಳು ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಾನು ನಂಜಪ್ಪ ಅವ್ರನ್ನ ಮಾತನಾಡಿಸ್ತೀನಿ. ನಂಜಪ್ಪ ಅವರೇ, ಅದೇ ಹೇಳ್ತಾ ಇದೆ, ಇಂಡಸ್ ಟ್ರೀಟಿ ಬಗ್ಗೆ ಎಲ್ಲ ಡಿಜಿಎಂಒ ಸಭೆಯಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆಗಳಿದೆಯಾ, ಹೇಗಿರುತ್ತೆ ಅನ್ನೋದಾಗಿ. ಬಿಕಾಸ್ ಅದು ಬೇರೆದೇ ವಿಚಾರಗಳಾಗುತ್ತೆ ಅಲ್ವಾ. ಅಲ್ಲ, ಡಿಜಿಎಂಒ ಒಂದು ಲೆವೆಲಲ್ಲಿ ಕಮ್ಯುನಿಕೇಷನ್, ಡಿಜಿಎಂಒ ಟು ಡಿಜಿಎಂಒ ಒಂದು ಲೆವೆಲಲ್ಲಿ ಕಮ್ಯುನಿಕೇಷನ್ ಆಗ್ತಾ ಇದೆ. ಆದರೆ ಡಿಜಿಎಂಒ ಯಾವ ಪಾಯಿಂಟ್ ಮಾತಾಡಬೇಕು ಅದು ಪಾಲಿಟಿಕಲ್ ಲೀಡರ್ಶಿಪ್. ಈಗಲ್ಲಿ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಮೀಟಿಂಗ್ ಆಗ್ತಾ ಇದೆಯಲ್ಲ, ಅವರು ಪಾಲಿಟಿಕಲ್ ಲೀಡರ್ಶಿಪ್ ಅವರು ಒಂದು ಡಿಸಿಷನ್ ತಗೊಳ್ತಾರೆ. ಯಾವ ಪಾಯಿಂಟು ನಾವು ಅವ್ರ ಜೊತೆಲಿ ಇಡಬೇಕು, ಯಾವ ಪಾಯಿಂಟ್ ಇಟ್ಟು ನಾವು ಈಗ ಸೀಸ್ ಫೈರ್ ಆಗಿದೆ, ಹೌದು, ಪುನಃ ಫೈರ್ ಓಪನ್ ಆಗ್ಬೋದು. ಅದು ನಿಲ್ಲಬೇಕಾದ್ರೆ ನಾವು ಏನು ಮಾಡಬೇಕು, ಅವ್ರು ಪಾಕಿಸ್ತಾನದವರು ಏನೇನು ಮಾಡಿ ನಮಗೆ ತೋರಿಸ್ಬೇಕು. ಎಲ್ಲ ಉಗ್ರಗಾಮಿಗಳ ಕ್ಯಾಂಪ್ಗಳು, ಬರೀ ಉಗ್ರಗಾಮಿಗಳನ್ನ ಈಗ ನಿಲ್ಲಿಸು ಅಂತ ಹೇಳಿದ್ರೆ ನಾಳೆ ಪುನಃ ಶುರು ಮಾಡ್ತಾರೆ. ಅವರ ಎಲ್ಲ ಕ್ಯಾಂಪ್ಗಳನ್ನು ಕ್ಲೋಸ್ ಮಾಡಿ ಅವರ ಟ್ರೈನಿಂಗ್, ಅವ್ರ ಪಾಲಿಸಿ ಇದೆಯಲ್ಲ ಅದನ್ನೇ ನಿಲ್ಲಿಸುವಾಗ ಮಾಡಬೇಕು. ಈಗ ಜನರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಲೋಕಲಿಗೆ ಗೊತ್ತಿದೆ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಗೊತ್ತಿರುತ್ತೆ ಎಲ್ಲಿ ಟ್ರೈನಿಂಗ್ಗಳಿದ್ದಾರೆ, ಯಾರ್ಯಾರು ಇಂಟರ್ನ್ಯಾಷನಲಿ ಇದು ಸೈಡ್ ಲೈನ್ ಮಾಡಿರೋ ಬೇಕಾಗಿರೋ ಉಗ್ರಗಾಮಿಗಳಲ್ಲಿದ್ದಾರೆ ಎಲ್ಲ ಗೊತ್ತಿದೆ. ಅದನ್ನೆಲ್ಲ ಕ್ಲೋಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಾವು ಯಾರು 4-5 ಉಗ್ರಗಾಮಿಗಳ ಮೇಲೆ ನಾವು ಹೆಸರು ಕೊಟ್ಟಿದ್ದೇವೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಈ ಥರ ಕಂಡೀಷನ್ ನಾವು ಇಡ್ಬೋದು. ಅದು ಕಂಡೀಷನ್ ಪೊಲಿಟಿಕಲ್ ಲೀಡರ್ಶಿಪ್, ಡಿಫೆನ್ಸ್ ಲೀಡರ್ಶಿಪ್ ಮೇಲೆ ಡಿಸ್ಕಸ್ ಮಾಡಿ ಅದು 2-3 ಪಾಯಿಂಟ್, ಒಂದು ಪೊಲಿಟಿಕಲ್ ಸೈಡ್ ಏನು ಪಾಯಿಂಟ್ ಇದೆ ಮತ್ತು ಮಿಲಿಟ್ರಿ ಸೈಡ್ ಏನು ಪಾಯಿಂಟ್ ಇದೆ ಅಂತ ನಾವು ಅದು ಕಮ್ಯುನಿಕೇಟ್ ಮಾಡ್ತೇವೆ. ಆದರೆ ಫೈನಲಿ ಅದರ ಫಾರ್ವರ್ಡ್ ಡಿಪ್ಲೊಮ್ಯಾಟಿಕ್ ಲೆವೆಲ್ ಬೇಕಾದ್ರೆ ಆಗ್ಬೋದು. ಆಮೇಲೆ ಅವ್ರ ಸೈಡಿಂದಲೂ ಪಾಯಿಂಟ್ ಕೊಡ್ತಾರೆ. ಅವರಿಗೆ ಮೇನ್ ಪ್ರಾಬ್ಲಮ್ ಏನಿದೆ, ಇಂಡಸ್ ವಾಟರ್ ಟ್ರೀಟಿಯಲ್ಲಿ ತೊಂದರೆ ಇದೆ. ಅವರು ಇಟ್ಟೇ ಇರ್ತಾರೆ ಆ ಪಾಯಿಂಟ್. ಅವರು ಪೊಲಿಟಿಕಲ್ ಲೀಡರ್ಶಿಪ್ ಆ ಪಾಯಿಂಟ್ ಕಾಣಿದೆ. ಇಂಡಸ್ ವಾಟರ್ ಟ್ರೀಟಿ ನೀವು ಅದನ್ನು ನಾರ್ಮಲ್ ಮಾಡುವ, ಡಿಸ್ಕಷನ್ ಮಾಡುವ ಆ ಥರ ಅವರು ಪಾಯಿಂಟ್ ಇರ್ತಾರೆ. ಇದಲ್ಲದೆ ಈಗ ನಾರ್ಮಲ್ಲು ನಾನು ಹೇಳಿದೆಲ್ಲ, ಹಾಟ್ಲೈನ್ ಡಿಜಿಎಂಒ ಟು ಡಿಜಿಎಂಒ ಅದು ಪರ್ಮನೆಂಟ್ ಇದೆ ನಮ್ಮಲ್ಲಿ. ಓಕೆ, ಅದರಲ್ಲಿ ಮಾತಾಡ್ತೇವೆ. ನಾರ್ಮಲ್ ಟೈಮಲ್ಲಿ ಡ್ಯೂಟಿ ಆಫೀಸರ್ಸ್ ಹಲೋ ಬೋಲ್ ಮಾಡಿ ಅದು ಫಂಕ್ಷನ್ ಇದೆ ಅಂತ ನೋಡಲಿಕ್ಕೆ ಮಾತ್ರ ಮಾಡ್ತೀವಿ. ಟ್ಯೂಸ್ಡೇ ಹಲೋ ಅಂತ ಹೇಳ್ತಾರೆ ಅಷ್ಟೇ, ಏನು ಮಾತಾಡೋದೇನಿಲ್ಲ. ಏನಾದರೂ ಪಾಯಿಂಟ್ ಇದ್ದಾರೆ, ಇಂಪಾರ್ಟೆಂಟ್ ಪಾಯಿಂಟ್ ಇದ್ದರೆ ಅವ್ರು ಕಮ್ಯುನಿಕೇಷನ್ ಮಾಡ್ತೇವೆ, ನಾವು ಕಮ್ಯುನಿಕೇಷನ್ ಮಾಡ್ತೇವೆ, ಆಮೇಲೆ ಮಾತಾಡ್ತೇವೆ. 2021 ಆಯ್ತಲ್ಲ, ನಮ್ಮದು ಲೈನ್ ಆಫ್ ಕಂಟ್ರೋಲಿ ಫೈರಿಂಗ್ ಆಗ್ತಾಯಿತ್ತು. ಅದು ಫೈರಿಂಗ್ ಆಗಬಾರ್ದು, ಇನ್ನು ಮುಂದೆ ಬೇಡ ಅಂತೇಳಿ 2021 ಈಗ 4 ವರ್ಷ ಅದು ಫೈರಿಂಗ್ ಆಗ್ತಿರಲಿಲ್ಲ LOCಯಲ್ಲಿ. ಈಗ ಸಡನ್ ಸ್ಟಾರ್ಟ್ ಆಗಿದೆ. ಅದು ನೀವೇ ಗೊತ್ತಿದೆಲ್ಲ, ಅವರು ನಮ್ಮ ಸಿವಿಲಿಯನ್ ಏರಿಯಾಗೆ ಫೈರ್ ಮಾಡ್ತಾರೆ, ನಾವು ಮಿಲಿಟ್ರಿ ಪೋಸ್ಟ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತೀವಿ. ಆ ಥರ ಆಗ್ತಿರುತ್ತೆ. ಅವರು ನಮ್ಮ ಒಂದು ಗುರುದ್ವಾರದ ಮೇಲೆ ಫೈರಿಂಗ್ ಆಗಿದೆ ಪೂಂಚಲ್ಲಿ. ನಾವು ಆ ಥರ ಮಾಡೋದಿಲ್ಲ. ನಮ್ಮಲ್ಲಿ ನೀವು ಊರಿಯಲ್ಲಿ ನೋಡಿ, ನಮ್ಮ ಪೋಸ್ಟಿಂದ ಕೆಳಗೆ ಅವರು ಚಕೋಟಿಂತ ಟೌನ್ ಕಾಣ್ತದೆ, ಜನರು ಓಡಾಡೋದು ಕಾಣ್ತದೆ. ಬೇಕಾದ್ರೆ ಅದನ್ನು ಡಿಸ್ಟ್ರಾಯ್ ಮಾಡ್ಬೋದು, ಆದರೆ ಮಾಡೋದಿಲ್ಲ. ಮಿಲಿಟರಿ ಪೋಸ್ಟಿಗೆ ಮಾತ್ರ ಫೈರ್ ಮಾಡ್ತೀವಿ. ಎಸ್, ರವಿ ಜೋಶಿ ಅವರೇ, ಒಂದು 50 ವರ್ಷದ ಹಿಂದೆ 40 ವರ್ಷದ ಹಿಂದಾದ್ರೆ ಪಾಕಿಸ್ತಾನ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಭಾರತ ಕೊಟ್ಟಿರುವಂತಹ ಉತ್ತರ ಕನಸು ಮನಸ್ಸಿನಲ್ಲೂ ಕೂಡ ಪಾಕಿಸ್ತಾನ ಅನ್ಕೊಂಡಿರ್ಲಿಲ್ಲ. ಈ ರೀತಿಯಾದಂತ ಒಂದು ಏಟು ನಮಗ್ ಬೀಳುತ್ತೆ ಭಾರತದ ಕಡೆಯಿಂದ, ಇಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಕೊಟ್ಟಾಗಾಯ್ತು ಅಂತ. ರವಿ ಜೋಶಿ ಅವರೇ, ಯೋಚನೆ ಮಾಡ್ಬೇಕಾಗುತ್ತೆ ಮುಂದಿನ ದಿನ ಒಂದು ಹೆಜ್ಜೆ ಇಡಬೇಕಾದ್ರೂ. ಹೌದು ಹೌದು, ನೀವು ಹೇಳೋದು ನಿಜ. ಬಟ್ ಈಗ 2016 ಊರಿ ಅಟ್ಯಾಕ್ ಆದಮೇಲೆ ನಾವೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ದಟ್ ವಾಸ್ ಡನ್ ಬೈ ದ ಸ್ಪೆಷಲ್ ಆಪರೇಷನ್ ಫೋರ್ಸಸ್ ಆಫ್ ದ ಇಂಡಿಯನ್ ಆರ್ಮಿ. ಅದಾದಮೇಲೆ 2019 ನಾವು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇನ್ನೊಂದು ಬಾಲಾಕೋಟ್ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಸೊ ಇದರಿಂದ ಒಂದು
ಒಂದು ಪ್ಯಾಟರ್ನ್ ವಾಸ್ ಎಸ್ಟಾಬ್ಲಿಷ್ಡ್. ನೀವು ಟೆರರ್ ಸ್ಟ್ರೈಕ್ ನಮ್ಮಲ್ಲಿ ಮಾಡಿದರೆ ನಾವು ಇಮಿಡಿಯೇಟಾಗಿ ಅದಕ್ಕೆ ಜವಾಬ್ ಕೊಡ್ತೀವಿ ಅಂತ ಅದು ಒಂದು ಎಸ್ಟಾಬ್ಲಿಷ್ ಆಯಿತು. ಈಗ ಪಹಲ್ಗಾಮ್ ಅಟ್ಯಾಕ್ ಈಸ್ ಅ ವೆರಿ ಸೀರಿಯಸ್ ಅಟ್ಯಾಕ್. ಅದರಲ್ಲಿ 26 ಜನ ಸಿವಿಲಿಯನ್ಸನ್ನು ಒಂದು ಟೆರರಿಸ್ಟ್ ಗ್ರೂಪ್ ಕಾಲ್ಡ್ ದ ರೆಸಿಸ್ಟೆನ್ಸ್ ಫ್ರಂಟ್. ರೈಟ್ ರವಿ ಜೋಶಿ ಅವರೇ ಮಾತನಾಡ್ತೀನಿ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಡಿಜಿಎಂಒಗಳ ಮಾತುಕತೆಗೂ ಮುನ್ನ ಮೋದಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ, ವಿದೇಶಾಂಗ ಇಲಾಖೆ ಸಚಿವ ಎಸ್ ಜೈಶಂಕರ್ ಅವರು ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಉಪಸ್ಥಿತಿ ಕೂಡ ಇದೆ. ಬಹಳ ದೊಡ್ಡ ಮಟ್ಟದ ಮೀಟಿಂಗ್ ಇದು. ಸಿಡಿಎಸ್ ಹಾಗೆ 3 ಸೇನಾಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಇದು ಹೈ ವೋಲ್ಟೇಜ್ ಮೀಟಿಂಗ್. ಡಿಜಿಎಂಒಗಳ ಮಾತುಕತೆಗೂ ಮುಂಚಿತವಾಗಿ ಚರ್ಚೆಗಳಾಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ, ಸಭೆಯಲ್ಲಿ ಎಸ್ ಜೈಶಂಕರ್ ಇದ್ದಾರೆ, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಉಪಸ್ಥಿತಿ ಇದೆ, ಸಿಡಿಎಸ್ ಇದ್ದಾರೆ, ಹಾಗೆ 3 ಸೇನಾಪಡೆಯ ಮುಖ್ಯಸ್ಥರಿದ್ದಾರೆ. ಇಡೀ ಒಂದು ಭಾಗವೇ ಇದೆ ಅನ್ನೋದಾಗಿ ಹೇಳ್ಬೋದು. ಸಂಪೂರ್ಣವಾದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಡಿಜಿಎಂಒ ಮೀಟಿಂಗ್ 12 ಗಂಟೆಗಿದ್ರೆ ಅದಕ್ಕೂ ಮುಂಚಿತವಾಗಿ ಯಾವ ರೀತಿಯಾಗಿ ಇದು ಕಾವು ಪಡೆದುಕೊಳ್ತಾ ಇದೆ ನೋಡಿ ಸರ್. ಇದನ್ನೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಅನ್ಸುತ್ತೆ? ರಕ್ಷಣಾ ಸಚಿವರು ಹೋಗೋದು, ಅನಂತರ ಸಿಡಿಎಸ್ ಅವರನ್ನ ಭೇಟಿ ಆಗೋದು, ಸಿಡಿಎಸ್ ಅವರಿಂದ ಮಾಹಿತಿ ತಗೊಂಡು ಪ್ರಧಾನಿ ನಿವಾಸಕ್ಕೆ ಹೋಗೋದು, ಅದು 1 ವಾರದ ಹಿಂದೆ ನಾವು ನೋಡಿದ್ವಿ. ಬಟ್ ಇಲ್ಲಿ ಕಂಪ್ಲೀಟ್ ಆದಂತಹ ಚಿತ್ರಣವೇ ಬದಲಾಗ್ತಾ ಇದೆ. ಮೇಲಿಂದ ಮೇಲೆ ಎಲ್ಲರೂ ಕೂಡ ಒಂದು ಕಡೆ ಸೇರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾರ್ಟೇಜ್ ಆಫ್ ಟೈಮ್ ಇದೆಲ್ಲ. ಇದು 12 o'clock ಮೀಟಿಂಗ್ ಇದೆ. ಡಿಜಿಎಂಒ ಪೊಲಿಟಿಕಲ್ ಲೀಡರ್ಶಿಪ್ ಅವರು ಅಲ್ಲಿ ಡಿಸಿಷನ್ ತಗೊಳ್ತಾರೆ. ಪೊಲಿಟಿಕಲ್ ಲೀಡರ್ಶಿಪ್, ಮಿಲಿಟರಿ ಲೀಡರ್ಶಿಪ್ ತಗೊಂಡು ನಾವು ಸೀಸ್ ಫೈರ್ ಮಾಡಿದ್ದೇವೆ, ಅದೇ ಎಕ್ಸ್ಪ್ಲಾಯ್ಟ್ ಮಾಡಬೇಕಾ ನಿಲ್ಲಿಸ್ಬೇಕಾದ್ರೆ ಏನು ಕಂಡೀಷನ್ ಅವರು ಡಿಜಿಎಂಒಗೆ ಮೆಸೇಜ್ ಕೊಡ್ತಾರೆ. ಡಿಜಿಎಂಒ ಅಲ್ಲಿ ಬೇಕಾದ್ರೆ ಇರ್ಬೋದು, ಅಲ್ಲಿ ಹತ್ತಿರದಲ್ಲಿ ಇರ್ಬೋದು. ಅವರು ಅವ್ರಿಗೆ ಕೊಟ್ಟ ಮೇಲೆ ಅವರು ಅದನ್ನು ಮಾಡಿ ಅವರು ಪಾಕಿಸ್ತಾನದ ಡಿಜಿಎಂ ಅವರಿಗೆ ಹೇಳ್ತಾರೆ. ಆ ಪಾಕಿಸ್ತಾನ ಡಿಜಿಎಂ ಅವ್ರಿಗೆ ಅಲ್ಲಿಯೂ ಅವರ ಮೀಟಿಂಗ್ ಆಗ್ತಾ ಇರ್ಬೋದು. ಅವರು ಪ್ರೈಮ್ ಮಿನಿಸ್ಟರ್, ಆರ್ಮಿ ಚೀಫ್ ಎಲ್ಲ ಮೀಟಿಂಗ್ ಮಾಡಿ ಏನು ಕಂಡೀಷನ್ಸ್, ಏನು ನಾವು ಅವರಿಗೆ ಇಂಡಿಯಾಗೆ ಮೆಸೇಜ್ ಬೇಕು ಅಂತ. ಈಗ ನಾವು ಅದು ಹೇಳಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನದವ್ರು ಹೇಳ್ತೀವಿ ನಾವು ಗೆದ್ದಿದ್ದೇವೆ, ಇದರಲ್ಲಿ ಅವರೆಲ್ಲ ಡಿಸ್ಟ್ರಾಯ್ ಆಗಿದೆ, ಆ ಥರ ಹೇಳ್ತೀವಿ. ನಾವು ಅದು ನಾರ್ಮಲ್ ನೋಡಿದರೆ ನಮ್ಮದು ಸ್ವಲ್ಪ ಹೈ ರ್ಯಾಂಡ್ ಇದೆ. ನಾವು ಫುಲ್ ಫ್ಲೆಡ್ಜ್ ಅವ್ರಿಗೆ ತೋರಿಸ್ತೀವಿ. ನಮ್ಮದು ಸ್ವಲ್ಪ ಡಿಕ್ಟೇಟ್ ಮಾಡ್ಬೋದು ಪಾಕಿಸ್ತಾನದವರಿಗೆ ನಮಗೆ ಏನು ಬೇಕು ನಿಲ್ಲಿಸಲಿಕ್ಕೆ. ಯಾಕೆಂತ ಹೇಳಿದ್ರೆ ಬಾಲಕೋಟ್ ಅಲ್ಲಿ ಇಲ್ಲಿ ಇದೆಲ್ಲ ಮಾಡಿದ್ದೇವಲ್ಲ, ಪುನಃ ಅದು ರಿಪೀಟ್ ಆಗಿದೆ. ಹ್ಯೂಮನ್ ಮೆಮೊರಿ ಭಾಳ ಶಾರ್ಟ್ ಅಲ್ಲ. ನಾಳೆ ಪುನಃ ಅವರು ಲೀಡರ್ಶಿಪ್ ಚೇಂಜ್ ಆಗುತ್ತೆ, ನಾಳೆ ಉಗ್ರಗಾಮಿಗಳನ್ನು ಟ್ರೈನ್ ಮಾಡಿ ಪುನಃ ಕಳಿಸ್ತಾರೆ. ಅವ್ರು ಕಳಿಸಿ ಇಲ್ಲಿ ನಾವು 20 ಜನರು ನೋಡಿದ್ರೆ ಅವ್ರು ಹೇಳ್ತಾರೆ ನಾವಲ್ಲ, ನಿಮ್ಮದೇ ಉಗ್ರಗಾಮಿಗಳು ಕಾಶ್ಮೀರದೊಳಗೆ ಮಾಡಿದ್ದಾರೆ. ಈಗಲೂ ಅವ್ರು ಒಪ್ಪೋದಿಲ್ಲಲ್ಲ, ಅವರು ಡಿನಯಬಿಲಿಟಿ ಇರ್ತದೆ. ಯಾಕೆಂತ ಹೇಳಿದ್ರೆ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಬರೋದಿಲ್ಲ. ಉಗ್ರಗಾಮಿಗಳು ಬಂದಿರ್ತಾರೆ. ಉಗ್ರಗಾಮಿಗಳು ಸ್ವಲ್ಪ ಜನರು ನಮ್ಮೊಳಗಿರ್ತಾರೆ. ಅದರ ವಿಷಯ ನೀವು ಮಾತಾಡಲಿಲ್ಲ. ನಮ್ಮ ಒಳಗಿನ ಸಪೋರ್ಟು ನಿಲ್ಲಿಸಬೇಕು, ಅದು ಬಹಳ ಇಂಪಾರ್ಟೆಂಟ್. ನಾನು ಯಾರಿಗೂ ಹೇಳ್ತಿದ್ದೆ, ಆಪರೇಷನ್ ಸಿಂಧೂರ್ ಆಗಿದೆ. ನಿಜ ಮಾತನಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳಿದ್ರಿ ನೀವು. ಯೋಚನೆ ಮಾಡಬೇಕು ಪಾಕಿಸ್ತಾನ ಮುಂದೊಂದಿನ. ಪಾಕಿಸ್ತಾನ ಭಾರತೀಯ ಸೇನೆ ಕೊಟ್ಟಂತ ಹೊಡೆತಕ್ಕೆ ಪಾಕ್ ತತ್ತರಿಸಿ ಹೋಗಿದೆ. ಕೇವಲ 3 ಗಂಟೆಗಳಲ್ಲಿ ಪಾಕ್ನ 11 ಏರ್ ಬೇಸ್ ಧ್ವಂಸವಾಗಿದೆ. ಭಾರತೀಯ ವಾಯುಸೇನೆಯಿಂದ ಪಕ್ಕಾ ಟಾರ್ಗೆಟ್ ಇದು. ಪಾಕ್ ಸೇನೆಯ ಬೆನ್ನು ಮೂಳೆ ಮುರಿದಿದೆ ಭಾರತದ ಸೇನೆ. ಟಾರ್ಗೆಟ್ ಮಾಡಿರುವಂತಹ ಎಲ್ಲಾ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿದೆ. ಡ್ರೋನ್ ಮಿಸೈಲ್ ಅನ್ನ ಉಡಾಯಿಸೋ ಕೇಂದ್ರಗಳೇ ಛಿದ್ರವಾಗಿದೆ. ಎಲ್ಲಿಂದ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು ಅದಕ್ಕಿದ್ದಂತ ಬೇಸ್ ಅನ್ನೇ ಒಡೆದು ಹಾಕ್ಬಿಟ್ಟಿದೆ ಭಾರತ. ಡ್ರೋನ್ ಹಾಗೆ ಮಿಸೈಲ್ ಲಾಂಚ್ ಆಗ್ತಾ ಇತ್ತು, ಇಲ್ಲಿಂದ ಆ ಕೇಂದ್ರಗಳನ್ನೇ ಛಿದ್ರ ಮಾಡಿದೆ. ಟಾರ್ಗೆಟ್ ಮಾಡಿ ಎಲ್ಲಾ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿದೆ. ಗಿರೀಶ್ ಲಿಂಗಣ್ಣ ಅವರೇ, ನಾವು ನಿಮ್ಗೆ ಕೇಳ್ತಾ ಇದ್ವಿ, ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡ್ತೀರಾ ಅಂತ ಈಗ ಆಗ್ತಾ ಇರುವಂತಹ ಅಟ್ಯಾಕ್ಗಳನ್ನ? ಇದು ಬೊಲಾರಿ ಏರೋಸ್ಪೇಸ್ ಈಗ ಏನು ಹೇಳಿದ್ರಲ್ಲ, ಇಟ್ ಈಸ್ ವೆರಿ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ಏರ್ಸ್ಪೇಸ್ ಆಫ್ ಪಾಕಿಸ್ತಾನ್ ಅಂತಲೇ ಹೇಳ್ಬೋದು. ಅಲ್ಲಿ F-16 ಏರ್ಕ್ರಾಫ್ಟ್ಸ್ಗಳಿದ್ವು, ಅದರಲ್ಲಿ JF-17 ಏರ್ಕ್ರಾಫ್ಟ್ಸ್ಗಳಿದ್ವು. ಸೊ ದೀಸ್ ಆರ್ ದಿ ಮೇನ್ ಏರ್ಕ್ರಾಫ್ಟ್ಸಲ್ಲಿ ಇರುವಂಥ ಜಾಗ. ಅದು ಸ್ಕ್ವಾಡ್ರನ್ 18 ಆ್ಯಂಡ್ 19 ಸ್ಕ್ವಾಡ್ರನ್ ಅಂತ ಹೇಳ್ತಾರೆ. ಸೊ ಆ ಜಾಗ ಇದ್ದಿದ್ದಂಥ ಬೊಲಾರಿ ಏರ್ಸ್ಪೇಸು. ಸೊ ಇದನ್ನು ಹೆಂಗೆ ಅಟ್ಯಾಕ್ ಮಾಡಿರ್ಬೋದು ಅಂದರೆ, ಮೇ ಬಿ ದೇ ವುಡ್ ಹ್ಯಾವ್ ಯೂಸ್ಡ್ ಅವರ್ ಬ್ರಹ್ಮೋಸ್ ಮಿಸೈಲೇ ಯೂಸ್ ಮಾಡಿರ್ಬೋದು. ಎಲ್ಲೂ ಏನರಲ್ಲಿ ಅಟ್ಯಾಕ್ ಮಾಡಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ, ಆಪ್ರೇಷನ್ ಡೀಟೇಲ್ಸ್ ಕೊಟ್ಟಿಲ್ಲ ಅವರು. ಬಟ್ ಕೆಲವು ಮಾಧ್ಯಮದ ಪ್ರಕಾರ, ಕೆಲವು ಪಾಕಿಸ್ತಾನಿ ಹೇಳಿಕೆಗಳನ್ನು ನೋಡಿದ್ರೆ, ವಿ ಹ್ಯಾವ್ ಯೂಸ್ ಬ್ರಹ್ಮೋಸ್ ಮಿಸೈಲ್ ಮೋರ್ ಟು ಪ್ರಿಸೈಸ್ ಅಟ್ಯಾಕ್ ಮಾಡಿದ್ದೀವಿ ಈ ಥರ ಏರ್ ಬೇಸ್ಗಳನ್ನ ಅಂತ ಹೇಳ್ಬೋದು.
ರೈಟ್ ರೈಟ್, ನಾನು ಕೇಳ್ತೀನಿ ರವಿ ಜೋಶಿ ಅವರೇ, ಆವಾಗಲೇ ನೀವು ಹೇಳ್ತಾ ಇದ್ರಿ ಡಿಜಿಎಂಒಗಳ ಮೀಟ್ ಆದಾಗ ಯಾವ ರೀತಿ ಅದರ ಫಾರ್ಮಾಲಿಟೀಸ್ಗಳಿರುತ್ತೆ ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಅದನ್ನ ಕಂಟಿನ್ಯೂ ಮಾಡ್ಬೋದಾ, ಯಾವ ರೀತಿಯಾಗಿರುತ್ತೆ ಅಂತ 12 ಗಂಟೆಯ ಒಂದು ರಫ್ ಚಿತ್ರ ಕೊಡೋದಾದ್ರೆ ನಮಗೆ? ನೀವು ಅವಾಗ್ಲೇ ಹೇಳ್ತಾ ಇದ್ರಲ್ಲ ಸರ್, ನೀವು ಕೂಡ ಅಂತ ಒಂದು ಘಟನೆಗಳಿಗೆ ಸಾಕ್ಷಿ ಆಗಿದ್ದೀರಿ, ಅಂತ ಒಂದು ಸಿಚುವೇಶನ್ ಗಳನ್ನ ನೋಡಿದಿರಿ ಅನ್ನೋದಾಗಿ, ಅಟೆಂಡ್ ಮಾಡಿದೀರಾ ಅನ್ನೋದಾಗಿ ಕೂಡ ಹೇಳ್ತಾ ಇದ್ರಿ. ನಾನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನಲ್ಲಿ ಭಾಗವಹಿಸಿದ್ದೇನೆ. ಅದು ಭಾಳ ವರ್ಷ ಹಿಂದ್ಗಡೆ ಆಯಿತು. ಅದು ಆವಾಗ ನಮ್ಮ NSA ಶಿವಶಂಕರ್ ಮೆನನ್ ನಮ್ಮ ಪಾಕಿಸ್ತಾನದಲ್ಲಿ ರಾಯಭಾರಿಯಾಗಿದ್ದರು. ಅದು 2004ನಲ್ಲಿ ಆಗಿದ್ದದು. ಸೊ ಎನಿವೆ ಅದು ಈಗ ಇಂಪಾರ್ಟೆಂಟ್ ಅಲ್ಲ. ಬಟ್ ನಾನು ಈಗ ಒಂದು ವಿಷಯ ಈಗ ಹೇಳಬೇಕಂದ್ರೆ, ನಾವು ನಿನ್ನೆ ಒಂದು ಹೊಸ ಸೆಕ್ಯೂರಿಟಿ ಡಾಕ್ಟ್ರನ್ನ ಅನೌನ್ಸ್ ಮಾಡಿದ್ವಿ. ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ನಾವು. ಅದು ಹೊಸ ಸೆಕ್ಯೂರಿಟಿ ಡಾಕ್ಟ್ರಿ ಏನು ಅಂದರೆ, ನಮ್ಮ ಹೊಸ ಸೆಕ್ಯೂರಿಟಿ ತತ್ವ ಏನು ಅಂದರೆ, ಎನಿ ಆ್ಯಕ್ಟ್ ಆಫ್ ಟೆರರ್ ಇನ್ ಇಂಡಿಯಾ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅನ್ ಆ್ಯಕ್ಟ್ ಆಫ್ ವಾರ್ ಅಂತ. ರೈಟ್. ಇದು ಭಾಳ ಮುಖ್ಯವಾದ ಸ್ಟೇಟ್ಮೆಂಟು. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಏನಪ್ಪ ಇದು ಅಂತ. ಸೊ ಎನಿ ಆ್ಯಕ್ಟ್ ಆಫ್ ಟೆರರಿಸಮ್ ಅಂದರೆ ಏನು? ನಾವು we will not waste our time in trying to establish the Pakistani correction as we were doing. ನಾವು ಮೊದಲು ಇದಕ್ಕಿಂತ ಮೊದಲು ಹೀಗೆ ಮಾಡ್ತಾ ಇದ್ವಿ. ಮನಮೋಹನ್ ಸಿಂಗ್ ಟೈಮ್ನಲ್ಲಿ 26/11 ಅಟ್ಯಾಕ್ ಆದಾಗ, ಮುಂಬೈನಲ್ಲಿ ಅಟ್ಯಾಕ್ ಆದಾಗ, ಭಾಳ ದೊಡ್ಡ ಅಟ್ಯಾಕ್ ಆದಾಗ, ಆವಾಗ ಸರ್ಕಾರ it tried a lot to establish Pakistani connection, and we had ನಮ್ಮ ಹತ್ರ ಭಾಳಷ್ಟು ಎವಿಡೆನ್ಸ್ ಇತ್ತು. ನಮ್ಮ ಹತ್ರ ಅವ್ರದ್ದು ಟೆಲಿಫೋನಿಕ್ ಕಾನ್ವರ್ಸೇಷನ್ ಫ್ರಮ್ ಕರಾಚಿ ಟು ದ ಟೆರರಿಸ್ಟ್ ಅವೆಲ್ಲ ಇತ್ತು. ಎನಿವೆ, ಸೊ ನಾವು ವಾಟ್ ವಿ ಸೆಡ್ ಈಸ್, ನಾವು ಇದನ್ನೆಲ್ಲ ಮಾಡೋದಿಲ್ಲ. ವಿ ವಿಲ್ ಕ್ಲಿಯರ್ಲಿ ಹೋಲ್ಡ್ ಯು ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಅಟ್ಯಾಕ್ ಯು ಆ್ಯಸ್ ಸೂನ್ ಆಸ್ ದರ್ ಇಸ್ ಅ ಟೆರರಿಸ್ಟ್ ಅಟ್ಯಾಕ್ ಇನ್ ಇಂಡಿಯಾ. ವಿ ವಿಲ್ ಡಿಕ್ಲೇರ್ ಇಟ್ ಎಸ್ ಅ ಆ್ಯಕ್ಟ್ ಆಫ್ ವಾರ್ ಆ್ಯಂಡ್ ವಿ ವಿಲ್ ಅಟ್ಯಾಕ್ ಪಾಕಿಸ್ತಾನ್. ಸೆಕೆಂಡ್ ಪಾಯಿಂಟ್ ಏನಂದರೆ, ವಿ ವಿಲ್ ನಾಟ್, ನಾವು ಏನು ನಮ್ಮ ಇಂಟರ್ನಲ್ ಹೋಮ್ ಗ್ರೌಂಡ್ ಟೆರರಿಸ್ಟ್ಗೂ ಮತ್ತು ಹೊರಗಿಂದ ಬರುವ ಟೆರರಿಸ್ಟ್ಗೂ ನಾವು ಏನು ಅಂತರ ನೋಡುವುದಿಲ್ಲ. ರೈಟ್. ಯಾಕಂದರೆ ನಮ್ಮ ಇಂಟರ್ನಲ್ ಟೆರರಿಸ್ಟ್ ಕೂಡ ನಿಮ್ಮ ಟೆರರಿಸ್ಟರ ಸಹಬಂಧಿಗಳೇ ಅವರು. ದೇ ಆರ್ ಓನ್ಲಿ ಕ್ರೀಚರ್ಸ್ ಆಫ್ ಯುವರ್ ಟೆರರಿಸ್ಟ್ ಆರ್ಗನೈಸೇಷನ್ಸ್. ಸೊ ನಾವು ಅದನ್ನು ಅಂತರ ನೋಡುವುದಿಲ್ಲ. ಅದಕ್ಕೋಸ್ಕರ ಏನೇ ಟೆರರಿಸ್ಟ್ ಅಟ್ಯಾಕ್ ಆದರೂ ನಾವು ಪಾಕಿಸ್ತಾನ ವಿ ವಿಲ್ ಹೋಲ್ಡ್ ಯು ಗಿಲ್ಟಿ ಆ್ಯಂಡ್ ವಿ ವಿಲ್ ಕ್ಯಾರಿ ಔಟ್ ಅಟ್ಯಾಕ್ಸ್ ಆನ್ ಯುವರ್ ಸಾಯಿಲ್. ಇದು ಒಂದು ಹೊಸ ತತ್ವ ನಾವು ಅನೌನ್ಸ್ ಮಾಡಿದ್ವಿ. ಇದರಿಂದ ಪಾಕಿಸ್ತಾನಕ್ಕೆ ಬಹಳ ಶಾಕಿಂಗ್ ಡೆವಲಪ್ಮೆಂಟ್ ಆಗಿ ಕಾಣುತ್ತದು. ಅದನ್ನು ಪಾಕಿಸ್ತಾನ ಹೇಗೆ ರಿಯಾಕ್ಟ್ ಮಾಡುತ್ತೆ, ಪಾಕಿಸ್ತಾನ ಇದ್ರ ಬಗ್ಗೆ ಏನಾದರೂ ಪ್ರೊಟೆಸ್ಟ್ ಮಾಡುತ್ತೆ. ಇದನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಗೆ ತೊಗೊಂಡು ಹೋಗ್ಬೋದು, ಸೆಕ್ಯೂರಿಟಿ ಕೌನ್ಸಿಲ್ ತೊಗೊಂಡು ಹೋಗ್ಬೋದು. ರೈಟ್ ರವಿ ಜೋಶಿ ಅವರೇ, ನಾವು ಸ್ಕ್ರೀನ್ ನಲ್ಲಿ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. JNKಯ ದೃಶ್ಯಗಳಿದೆಲ್ಲವೂ ಕೂಡ. ಒಮರ್ ಅಬ್ದುಲ್ಲಾ ಅವರು ಸಾಂತ್ವನ ಹೇಳ್ತಾ ಇರುವಂತಹ ದೃಶ್ಯ. ಬಹಳಷ್ಟು ಜನ ಯಾವ ರೀತಿಯಾಗಿ ಅವರನ್ನ ಸುತ್ತುವರೆದು ಕೂತಿದ್ದಾರೆ ನೋಡಿ. ಕೆಲವರು ಮನೆಗಳನ್ನ ಕಳೆದುಕೊಂಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅಲ್ಲಿಯ ಸ್ಥಳೀಯರಿಗೆ ಆತ್ಮಸ್ಥೈರ್ಯ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ. ಜಮ್ಮುವಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಯ ಸ್ಥಳೀಯರು ಅವರ ಸಂಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿರೋದು ಅಂತ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿತ್ತು. ಪಾಕ್ ಸೇನಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಭಾರತ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಉಗ್ರರ ಅಂತ್ಯಕ್ರಿಯೆ ನಡೀತಿರ್ಬೇಕಾದ್ರೆ ಇವ್ರುಗಳ ಪ್ರೆಸೆನ್ಸ್ ಹೇಗಿತ್ತು ಅಂತ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಈ ಉಗ್ರರು ಸತ್ತೋಗಿರ್ತಾರೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಗಮನಿಸ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ. ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ ಪಾಕ್ ಅಧಿಕಾರಿಗಳು ಭಾಗಿಯಾಗಿರೋದು. ಅಲ್ಲಿ ಸತ್ತು ಹೋಗಿರೋದು ಲಷ್ಕರ್ ಎ ತೊಯ್ಬಾ ಉಗ್ರ ತಾಣ ಅಡಗಿದ್ದಂತ ಉಗ್ರರು. ನೀವು ಇದನ್ನೇ ಮಾತನಾಡ್ತಾ ಇದ್ರಿ ಆವಾಗಲೇ. ಹೊರಗಡೆ ಇರುವಂತ ಉಗ್ರರು ಯಾವ ರೀತಿಯಾಗಿ ಉಗ್ರ ಚಟುವಟಿಕೆ ಮಾಡ್ತಾರೆ, ಇದನ್ನೆಲ್ಲ ಸ್ಯಾಟಲೈಟ್ ಇಮೇಜಸ್ಗಳು, ಈಗ ಇರುವಂತಹ ಅಡ್ವಾನ್ಸ್ ಟೆಕ್ನಾಲಜಿಗಳು ನಮಗೆ ತಿಳಿಸ್ಕೊಡುತ್ತೆ. ಬಟ್ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದಾಗಿ. ಅದ್ರ ನಡುವೆ ಈಗ ಬರ್ತಾ ಇರುವಂತಹ ವಿಚಾರಗಳು ನೋಡಿ, ಇದೇನು ಆಶ್ಚರ್ಯ ಇಲ್ಲ ಬಿಡಿ.
ಅವರ ಸಂಬಂಧಗಳು ಹೇಗೆ ಅಂತ ಜಗಜ್ಜಾಹೀರಾಗಿರೋದು ಎಲ್ಲರೂ ಗೊತ್ತಿರುವಂತ ವಿಚಾರ, ಕಣ್ಣೀರು ಹಾಕ್ತಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆಗಳು ಇವತ್ತಾಗ್ಬೋದಾ, ಈ ಬಗ್ಗೆ ಏನಾದರೂ ಮಾತನಾಡ್ಬೋದಾ ಅಂತ? ಅದು ಮೇನ್ ಸಬ್ಜೆಕ್ಟ್ ಮಾತಾಡೋದು ಉಗ್ರಗಾಮಿಗಳ ವಿಷಯ ಏನು ಮಾಡಬೇಕು ಅಂತ ನನಗಾಗ್ತದೆ. ಎಲ್ಲ ನೀವು ಉಗ್ರಗಾಮಿಗಳ ಟ್ರೈನಿಂಗ್ ಸೆಂಟರ್ ಅವರಿಗೆ ಇದೆ, ಅವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಗೊತ್ತಿದೆ. ಅದನ್ನೆಲ್ಲ ಕ್ಲೋಸ್ ಮಾಡಿ ಪಬ್ಲಿಕ್ ಆಗಿ ಮಾಡಬೇಕು. ನಾವು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಅವರ ಲೀಡರ್ಶಿಪ್ ಇದಲ್ಲ, ಆ ಲೀಡರ್ಶಿಪ್ಗಳನ್ನು ಒಂದು ಟ್ರಯಲ್ ಮಾಡಿ ಜೈಲಲ್ಲಿ ಹಾಕಬೇಕು, ಅಥವಾ ಅವ್ರನ್ನ ನಾರ್ಮಲ್ ಮಾಸ್ಕಿಂದ ಓಡಿಸಿ, ಟ್ರೈನಿಂಗ್ ಸೆಂಟರಿಂದ ಓಡಿಸಿ ಅವರವರು ನಾರ್ಮಲ್ ಆಗಿ ಮಾಡಲಿಕ್ಕೆ ಬಿಡಬೇಕು. ಆ ಥರ ಅದು ನಮ್ಮದು ಮೇನ್ ಡಿಮಾಂಡ್ ಅಂತ ಆಗ್ತದೆ. ಯಾಕೆ ಟೆರರಿಸಮ್ ಸಪೋರ್ಟ್ ಅಲ್ಲಿಂದ ಕಳಿಸಿದ್ರೆ ನಿಲ್ದರೆ, ಅಲ್ಲಿಂದ ಟ್ರೈನ್ ಮಾಡಿ ಕಳಿಸೋದು ನಿಂತರೆ ನಮಗೇನು ತೊಂದರೆ ಇಲ್ಲ. ಅವ್ರ ಜೊತೆಲಿ ಏನು ತೊಂದರೆ ಇಲ್ಲ. ಏನು ತೊಂದರೆ ಪಾಕಿಸ್ತಾನದ ಜೊತೆಲಿ? ಮತ್ತು ನಮ್ಮದು, ನಾನು ಒಂದು ಪಾಯಿಂಟ್ ಹೇಳ್ತಾರೆ, ನಮ್ಮದು ಒಳಗಿನ ಯಾವ ಇಂಟರ್ನ್ಯಾಷನಲ್ ಯಾವ ವರ್ಲ್ಡಲ್ಲೂ ಫಾರಿನ್ ಟೆರರಿಸ್ಟ್ ಬಂದು ಒಳಗಡೆ ಲೋಕಲ್ ಸಪೋರ್ಟ್ ಇಲ್ಲದೆ ಸಕ್ಸಸ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಕೂಡ ಇದೇ ಪ್ರಶ್ನೆ ಎಲ್ಲಲ್ಲಿ ಈಗ ಅವರಿಗೆ ಬರಲಿಕ್ಕೆ ಒಳಗೆ ಎಲ್ಲೋ ಸರಿ ತಗೊಳ್ಳಿ, ನಮ್ಮ ಪೋಸ್ಟ್ ಇದೆ, ಎಲ್ಲಿ ಗ್ಯಾಪ್ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ನಮ್ಮ ಗೈಡ್ಸ್ಗಳು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರು ಬಂದ ಮೇಲೆ ಎಲ್ಲಿ ಅವರಿಗೆ ಹೈಡೌಟ್ ಇದೆ ಅವ್ರಿಗೆ ನಮ್ಮ ಗೈಡ್ಗಳು ತೋರಿಸ್ಕೊಡ್ತಾರೆ. ಅವ್ರಿಗೆ ಎಲ್ಲಿ ಊಟ ಸಿಗ್ತದೆ ಊಟ ಕೊಡ್ತಾರೆ, ನಮ್ಮವ್ರು ಮಾಡ್ತಾರೆ. ಅವರಿಗೆ ಎಲ್ಲಿ ನಮ್ಮ ಮಿಲಿಟರಿ ಅವ್ರದ್ದು ನಮ್ಮ ಪೆಟ್ರೋಲ್ ಹೋಗ್ತದೆ, ಯಾವ ಟೈಮಲ್ಲಿ ನಮ್ಮ ಮೂವ್ಮೆಂಟ್ ಆಗ್ತದೆ, ಎಲ್ಲೆಲ್ಲಿ ನಮ್ಮ ಪೆಟ್ರೋಲ್ ಇಲ್ಲ, ವೀಕ್ನೆಸ್ ಇದೆ, ಅದರಲ್ಲಿ ನಮ್ಮ ಗೈಡ್ಸ್ ಅವರಿಗೆ ನಮ್ಮ ರೆಕ್ಕಿ ಮಾಡಿ ಹೇಳ್ಕೊಡ್ತಾರೆ. ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಇವಾಗ ಟೆರರ್ ಅಟ್ಯಾಕ್ಗೆ ಎಷ್ಟರ ಮಟ್ಟಿಗೆ ಕೌಂಟರ್ನ ಕೊಡಬಹುದು, ಅಥವಾ ಎವ್ರಿ ಟೆರರ್ ಅಟ್ಯಾಕ್ ಅನ್ನು ನಾವು ವಾರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಟು ವಾಟ್ ಎಕ್ಸ್ಟೆಂಡ್ ಅನ್ನೋದಾಗಿ ಏನ್ ಹೇಳ್ತೀರಾ? ದಟ್ ಈಸ್ ಎ ವೆರಿ ವೇಗ್ ಸ್ಟೇಟ್ಮೆಂಟ್. ಎವ್ರಿ ಟೆರರ್ ಅಟ್ಯಾಕ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ವಾರ್ ಅಂತ. ಅದು ಯು ಹ್ಯಾವ್ ಟು ಡಿಫೈನ್ ವೆರಿ ಕ್ಲಿಯರ್ಲಿ ವಾಟ್ ಈಸ್ ದ ಆಕ್ಟ್ ಆಫ್ ಟೆರರ್. ಈಗ ಸೈಬರ್ ಅಟ್ಯಾಕ್ ಇಸ್ ಆಲ್ಸೋ ಆಕ್ಟ್ ಆಫ್ ಟೆರರ್ ಆಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಆಕ್ಟ್ ಆಫ್ ಟೆರರ್. ಅರ್ಥ ಆಯ್ತಾ? ಸೊ ಯಾವ ಟೆರರ್ ಅಟ್ಯಾಕ್ಗೆ ಆರ್ಮಿನ ಯೂಸ್ ಮಾಡ್ತೀರಾ, ಡಿಫೆನ್ಸ್ ಸಿಸ್ಟಮ್ನ ಯೂಸ್ ಮಾಡ್ತೀರಾ? ಒಬ್ಬನ್ನ ಯಾರನ್ನೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು. ಡು ಯು ಥಿಂಕ್ ದಟ್ ಈಸ್ ಆಲ್ಸೋ ಎ ಟೆರರ್? ಎಸ್, ಇಟ್ಸ್ ಎ ಟೆರರ್ ಆಕ್ಟ್. But will you take an entire army for that against Pakistan? Yes, correct. So ಈ ತರ ಎಲ್ಲ ಡೆಫಿನೇಷನ್ಸ್ ಗಳು ಇನ್ನೂ ಕ್ಲಾರಿಟಿ ಬರಬೇಕು. ಟು ವಾಟ್ ಎಕ್ಸ್ಟೆಂಡ್ ಅನ್ನುವಂಥದ್ದು. ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ನಂಜಪ್ಪ ಅವರೇ, ರವಿ ಜೋಶಿ ಅವರೇ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ.